ಬೇಡ. ಯಾಕೋ ಇಷ್ಟ ಇಲ್ದಿರೋನ್ಗೋಸ್ಕರ ಇಷ್ಟವರು ಸಿಗರೇಟ್ನ ಬೇಡ ಅಂತಿದ್ಯಾ? ಅವು ನಿನಗೆ ಹೊಡೆದ ಅಂತ ತಾನೆ ನೀವಿಬ್ಬರು ಮನೆ ಬಿಟ್ಟು ಹೋಗ್ಬೇಕು ಅಂತಿರೋದು. ಬ್ರೋ, ಇನ್ನೊಂದು ಕ್ಷಣನೂ ಈ ಮನೇಲಿರಲ್ಲ, ನಮ್ಮಮ್ಮನ ಮನೆಗೆ ಹೋಗ್ತೀನಿ ಅಂತ ಆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆಗ್ತದಾಳೆ. ಮನೆ ಬಿಟ್ಟು ಹೋಗ್ಬೇಕಾಗಿರೋದು ಅವಳೆಲ್ಲ ಕಣ, ಈ ಮನೆ ಒಕ್ಕರ್ಸ್ಕೊಂಡಿದ್ದಾನಲ್ಲ ಅವನು. ಹ್ಞೂ ಬ್ರೋ. ಅಲ್ಲ, ಗುಳಿಗೆ ಸಿದ್ಧಂತರ ಇದ್ದವನು ಒಂದು ನನಗೆ ಹೊಡೆದು ಬಿಡೋದಾ? ಇವನೇ ನಾವು ವೆಂಕಿ ಅಂತ ಅನ್ನಿಸ್ಬಿಡ್ತು ಒಂದು ಕ್ಷಣ. ಈ ಮನೆ ಅನ್ನ ತಿಂದಿದ್ದಾನಲ್ಲ, ಅವನಿಗೆ ನಮಗಿಂತ ಜಾಸ್ತಿ ಅಹಂಕಾರ ಇರುತ್ತೆ. ಆದರೆ ನಮಗೇ ಜಾಸ್ತಿ ಇದೆ ಅಂತ ನಾವು ತೋರಿಸ್ಬೇಕು. ಹೇಗಾದರೂ ಮಾಡಿ ಅವನನ್ನ ಮನೆಯಿಂದ ಆಚೆಗೆ ಹಾಕ್ಬೇಕು. ಅಷ್ಟೊಂದೆಲ್ಲ ಸುಲಭ ಅಲ್ಲ ಅದು. ಏನಾದರೂ ಮಾತಾಡೋಕೆ ಹೋದರೆ ಹುಲಿ ಥರ ಎಗರ್ತಾನೆ. ನೋಡ, ಎಂಥ ಹುಲಿನಾದರೂ ಒಳಗಿಸೋ ಅಸ್ತ್ರ ನನ್ನ ಹತ್ರ ಇದೆ ಕಣ. ಹೀಗೆ ಇದ್ರೆ ನಾವು ಮನೆಯಿಂದ ಆಚೆಗೆ ಹೋಗೋ ಸ್ಥಿತಿ ಬಂದ್ಬಿಡುತ್ತೆ ಅಷ್ಟೇ. ಎಷ್ಟೇ ಆದರೂ ನಮ್ಮಪ್ಪ ಅಮ್ಮಂಗೆ ದೇವ್ರು ಕೊಟ್ಟ ಮಗ ಅಲ್ವಾ ಅವನು. ಹೆಚ್ಚು ಕಡಿಮೆ ಆದರೆ ನಮ್ಮನ್ನೇ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಆಮೇಲೆ ಇರೋ ದುಡ್ಡನ್ನೆಲ್ಲ ಅವನಿಗೆ ಕೊಟ್ಟು ನಮ್ಮ ಕೈಗೆ ಚಿಪ್ ಕೊಟ್ಬಿಡ್ತಾರೆ ಅಷ್ಟೇ. ಹಾಗೆ ಮಾಡಿದ್ರೆ ಹೇಳೋಕ್ಕಾಗಲ್ಲ. ಹಾಗೆ ಮಾಡ್ತಾರೆ ಕಣ. ನಾನು ಅವನನ್ನು ಮನೆಯಿಂದ ಆಚೆ ಹಾಕಿದ್ದ. ಆಗ ಇವ್ರೇನು ಹೋಗಿ ಅವನಿಗೆ ತಿಂಡಿ ಕೊಡೋದಂತೆ, ಅವನ ಜೊತೆ ಮಾತಾಡೋದಂತೆ, ನನ್ನ ಹತ್ರ ಮಾತ್ರ ಅವನನ್ನ ಮರ್ತಿದ್ದೀನಿ ಅನ್ನೋ ಥರ ಆ್ಯಕ್ಟ್ ಮಾಡ್ತಿದ್ರು. ಆದರೆ ಮನಸ್ಫೂರ್ತಿ ಅವನೇ ತುಂಬಿರ್ತಿದ್ದ. ಈ ವೀಕ್ನೆಸ್ನ ಇಟ್ಕೊಂಡು ಅವನ ಸಿಂಪತಿ ಗಿಟ್ಟಿಸ್ಕೊಂಡು ಮನೆಯಲ್ಲೇ ಉಳ್ಕೊಂಡ್ಬಿಡ್ತಾನೆ. ಏನೋ ಮಾಡೋದಿಲ್ಲ. ಅಲ್ಲ, ಅಪ್ಪ ಅಮ್ಮ ಬರೋ ತನಕ ಈ ಮನೆ ಬಿಟ್ಟು ಹೋಗಲ್ಲ ಅಂತಿದ್ದಾನೆ. ಏಯ್, ನಾಯಿ ಬೊಗಳ್ತು ಅಂತ ನಾವು ಬಾಲ ಮುದ್ರಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾನ? ನೀನು ಸಿಂಚನ ಮೊದಲು ಮನೆಯಿಂದ ಆಚೆ ಹೋಗೋದನ್ನು ತಡಿ, ಆಮೇಲೆ ಇವನನ್ನ ಮನೆಯಿಂದ ಹೇಗೆ ಕಳಿಸ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತೀನಿ. ಅಯ್ಯೋ, ಅವಳು ಒಪ್ತಾ ಇಲ್ಲ ಕಣ. ಏನಾದ್ರು ಮಾತಾಡೋಕೆ ಹೋದ್ರೆ ಊರಂತ ಕೋಪ ಮಾಡ್ಕೋತಾಳೆ. ಏನ ನೀನು ಲವ್ ಮಾಡಿ ಮದುವೆ ಆಗಿರೋದಲ್ವಾ? ನಿನಗೆ ಗೊತ್ತಿರ್ಬೇಕು ಹೇಗೆ ಸಮಾಧಾನ ಮಾಡೋದು ಅಂತ. ನೋಡ, ಅವಳನ್ನ ಸಮಾಧಾನ ಮಾಡೋಕ್ಕೋಸ್ಕರ 4ನೇ ಕಣ್ಣೀರು ಹಾಕು, ನಾಟಕ ಮಾಡು, ಏನೂ ತೊಂದರೆ ಆಗಲ್ಲ. ಹೇಗಾದರೂ ಮಾಡಿ ಸಿಂಚನ ಮನೆಯಿಂದ ಹೊರ ಹೋಗೋದನ್ನು ತಡಿಬೇಕು. ಇಲ್ಲ ಅಂದರೆ ನಾವೇ ಮನೆಯಿಂದ ಆಚೆ ಹೋಗೋ ಪ್ರಮೇಯ ಬರುತ್ತೆ. ಇನ್ನೊಂದು ಹೇಗಾದರೂ ಮಾಡಿ ಮನೆಯಿಂದ ಆಚೆಗೆ ಹಾಕಬೇಕು. ಗೊತ್ತಾಯ್ತಾ? ಮಾತಾಡು ಸಿಂಚನನ ಹತ್ರ. ಹಾಗೆ ಮಾಡ್ತೀನಿ. ಬರ್ತೀನಿ, ಹೋಗುವ. ಸಿದ್ದು, ಹೆಂಗ್ಲ ಇದೆಯೇ? ನಾನು ಹೇಳಿದ್ನೆಲ್ಲ ಮನ್ಸಿಗೆ ಹಾಕೊಂಡು ಹೊಸಿ ಆರಾಮಾಗಿದೆಯೋ ಇಲ್ಲ ಇನ್ನೂ ತಲೆವಳಿಗೆ ಹಾಕೊಂಡು ಕೊರಗ್ತಾ ಇದೆಯೋ? ಇಲ್ಲ ಕಣಣ್ಣ, ನಾನೀಗ ಆರಾಮಾಗಿ ಅವನೇ. ನಾನೇನು ಬೇಕು ಅಂತ ಮಾಡಲಿಲ್ಲ ಅಲ್ವಾ? ನೀನು ಅಪ್ಪಾಜಿ ಹೇಳ್ದಂಗೆ ನಾನು ತಪ್ಪು ಮಾಡೋನಿ ಅನ್ನೋ ಮನಸ್ಸಿಂದ ಹೊರಗೆ ಬರ್ತಾವನಿ ಕಣಣ್ಣ. ಒಳ್ಳೇದು. ಹ್ಞೂ ಕಣಣ್ಣ, ಹೆಂಗೋ ನಾನು ಮೇಡಮ್ ಅವರು ಇದನ್ನೆಲ್ಲ ಮರ್ತ್ಕೊಂಡು ನೆಮ್ಮದಿಯಾಗಿ ಹೊಸ ಜೀವನ ಶುರು ಮಾಡಬೇಕು ಅಂತ ಅನ್ಕೋತಾವನಿ ಕಣಣ್ಣ. ಹೂಕಲ್ಲ, ಇಬ್ಬರು ಚಂದಾಗಿರಿ. ಅಣ್ಣ, ಏನಾಯ್ತಣ್ಣ? ಒಂಥರ ಇದೆಯಾ? ಏನಾಯ್ತು? ನಿಂಗೆ ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಕಲ. ಅಂಥದ್ದು ಏನಾಯ್ತಣ್ಣ? ಹೇಳಣ್ಣ. ಎಲ್ಲ ಮುಗೀತು ಅಂದ್ಕೊಟ್ರೆ ಇದ್ಯಾವುದೋ ಹೊಸ ತಲೆನೋವು ಶುರು ಆಗೋದಕ್ಕಲ್ಲ. ಈಗ ಅಂಥ ತಲೆನೋವು ಏನಾಯ್ತಣ್ಣ? ನೆನ್ನೆ ಅಪ್ಪಯ್ಯನ ಜೊತೆಗೆ ಮಾತಾಡ್ತಿದ್ವಲ್ಲ, ಅದಕ್ಕೂ ಮೊದಲು ನಾನು ನೀಲು ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ಅಷ್ಟರಲ್ಲಿ ಅಪ್ಪಯ್ಯ ಕೂಗಿದ್ರು ಅಂತ ಫೋನು ಕಟ್ ಮಾಡಿದೆ, ಹಂಗೆ ಜೇಬಲ್ ಮಡಿಕ ಬಂದ್ಬಿಟ್ಟಿವ್ನಿ. ನಾವು ಮಾತಾಡಿದ್ದೆಲ್ಲ ನೀಲು ಕೇಳಿಸ್ಕೊಂಬಿಟ್ಲು ಏನೋ ಅಂತ ಗಾಬರಿ ಆಯ್ತದಕ್ಕಲ್ಲ.
ಏನಣ್ಣ ಹೇಳ್ತಿದ್ಯಾ? ಮುಕಲ ಅವಳಿಗೆ ಗೊತ್ತಾಗಿ ಅವಳಿಂದ ಒಬ್ರಿಗೆ ಇನ್ನೊಬ್ರಿಗೆ ಒಬ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅಂತ ಟೆನ್ಷನ್ ಆಯ್ತದೆ ಕಲ. ಅಯ್ಯಯ್ಯೋ, ಇದೆಲ್ಲ ಅದಕ್ಕೆಗೂ ಗೊತ್ತಾಗೋಯ್ತಾ? ಈಗೇನಪ್ಪ ಮಾಡೋದು? ಈಗೇನಣ್ಣ ಮಾಡೋದು? ಏನು ಮಾಡ್ಬೇಕು ನನಗೂ ಗೊತ್ತಾಯ್ತಲ್ಲ ಕಲ. ಇರಿಟೇಟ್ ಮಾಡಬೇಡ, ನಾನು ಹೋಗ್ಬೇಕು ಬಿಡು. ಇಲ್ಲ, ನೀನು ಎಲ್ಲಿ ಹೋಗಕ್ ಬಿಡದ ನಾನು, ಪ್ಲೀಸ್ ಅರೆ ಪ್ಲೀಸ್ ಬಿಡು, ಪ್ಲೀಸ್ ಪ್ಲೀಸ್ ಅರೆ, ಅರ್ಥ ಆಗ್ತಿಲ್ವಾ? ಇಷ್ಟೆಲ್ಲ ಅವಮಾನ ಆದ್ಮೇಲೆ ಇನ್ನ ಇರಬೇಕಾ? ಬೇಬಿ ಪ್ಲೀಸ್, ನನಗೋಸ್ಕರ ಆದರೂ ಇದಿರಲೇಬೇಕು. ನನ್ಗೆ ಗೊತ್ತು, ನಾನು ತುಂಬ ಸಲ ತಪ್ಪು ಮಾಡಿ ನಿನ್ನ ಈ ಮನೆಯಿಂದ ಹೊರಗೆ ಹೋಗೋ ಥರ ಮಾಡಿದ್ದೀನಿ ಅಂತ. ಆದರೆ ಈ ಸಲ ಆ ತಪ್ಪು ಮಾಡಲ್ಲ. ನಮ್ಮ ಪ್ರೀತಿ ಮೇಲೆ ಆಣೆಗೂ ನಿಜ. ಪ್ಲೀಸ್ ಹರಿ, ಈ ತರ ಪ್ರೀತಿಯಿಂದ ಮಾತಾಡಿ ನನ್ನ ಕಟ್ಟಾಕ್ಬೋದು ಅಂತ ಅನ್ಕೊಂಡಿದ್ಯಾ? ಇವತ್ತು ನನ್ನ ಪ್ರೀತಿಗೆ ಏಟಾಗಿದೆ. ನನ್ಗೆ ಎಷ್ಟು ನೋವಾಗ್ಬೇಕು ಹೇಳು? ನಾನು ನಿನ್ ಮೇಲೆ ಕೋಪ ಮಾಡ್ಕೋಬಹುದು, ಆದ್ರೆ ನಿನ್ನ ಸಾಯೋಷ್ಟು ಪ್ರೀತಿ ಮಾಡ್ತೀನಿ. ಯಾವ ನಿನ್ ಮೇಲೆ ಕೈ ಮಾಡಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನ? ಹಾಗಂತ ಈ ಮನೆ ಬಿಟ್ಟು ಹೊರಟ್ಬಿಟ್ರೆ ನಾನು ಹೇಗೆ ಬದುಕಿರ್ಲಿ ಹೇಳು? ನೋಡು, ಈ ಜೀವ ಜೀವಿಸ್ತಾ ಇರೋದೆ ನಿನಗೋಸ್ಕರ, ನೀನು ಪ್ರೀತಿಲಿ ಬದುಕಿರೋದಕ್ಕೋಸ್ಕರ. ನೀನು ದೂರ ಆದರೆ ನಾನು ಹೇಗೆ ನೆಮ್ಮದಿಯಾಗಿರ್ಲಿ? ನೀನು ಮನೆಯಿಂದ ಹೊರಗೆ ಕಾಲಿಡ್ತಿದ್ದಾಗೆ ನಾನು ಜೀವಂತವಾಗಿರಲ್ಲ. ಬಿಡ್ತು ಅನ್ನು, ಏನೇನೋ ಮಾತಾಡ್ಬೇಡ. ಇಷ್ಟೆಲ್ಲ ಅವಮಾನ ಆಯ್ತು ಅನ್ನೋ ಬೇಜಾರಿಗೆ ನಾನು ನಿರ್ಧಾರ ತಗೊಂಡೆ. ನಿನ್ನ ಬಿಟ್ಟು ಹೊಟ್ಟೋಗ್ತೀನ ನಾನು. ನೋಡು ಬೇಬಿ, ನನಗಾಗಿರೋ ಈ ಅವಮಾನಕ್ಕೆ ತಕ್ಕ ಪ್ರತೀಕಾರ ತಗೋತೀನಿ. ಅವನನ್ನು ಈ ಮನೆಯಿಂದ ಹೊರಗೆ ಹಾಕ್ತೀನಿ. 2 ದಿನ, 2 ಡೇಸ್, 2 ದಿನ ನನ್ನ ಟೈಮ್ ಕೊಡು. ಆಮೇಲೆ ನಿನ್ಗೆ ಅದು ಯಾರು ತೊಂದರೆ ಕೊಡ್ತಾರೋ ನಾನು ನೋಡ್ತೀನಿ. ಅದಷ್ಟು ಈಸಿ ಅಲ್ಲ ಬೇಬಿ. ಅವನೆಷ್ಟು ದುರಹಂಕಾರದಿಂದ ಮಾತಾಡ್ದ ಅಂತ ನೋಡ್ದೆ ಅಲ್ವಾ ನೀನು? ಅತ್ತೆ ಮಾವ ಬರೋವರೆಗೂ ಅವ್ನು ಮನೆ ಬಿಟ್ಟು ಹೋಗಲ್ವಂತೆ. ಅದ್ ಹೆಂಗ್ ಕಳಿಸ್ಬಿಡ್ತೀಯಾ? ನೋಡು ಬೇಬಿ, ನಾನು ಈ ಮನೆ ಮಗ. ಅವನನ್ನು ಈ ಮನೆಯಿಂದ ಹೊರಗೆ ಹಾಕೋ ಎಲ್ಲ ರೈಟ್ಸು ನನಗಿದೆ. ಅವ್ನು ಹೋಗಲ್ಲ ಅಂದರೆ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ಅವ್ನು ನನ್ನ ಹೊಡೆದ ತಕ್ಷಣ ನಾನು ಹೆದರ್ಕೊಂಡು ಸುಮ್ಮನೆ ಇದ್ಬಿಡ್ತೀನಿ ಅಂತ ಅನ್ಕೊಂಡಿದ್ದಾನೆ. ನಾನು ಸುಮ್ಮನೆ ಇರೋ ಮಗನೇ ಅಲ್ಲ. ಈ ಏಟಿಗೆ ಎದುರೇಟ್ ಕೊಡದೇ ಇದ್ರೆ ನನ್ನ ಹೆಸರು ಹರೀಶಾನೇ ಅಲ್ಲ. ಸರಿ, ನೀನು ಅವನ್ನ ಮನೆಯಿಂದ ಕಳಿಸು. ಆಮೇಲೆ ನನ್ಗೆ ಹೇಳು, ನಾನು ಆಮೇಲೆ ವಾಪಸ್ ಬರ್ತೀನಿ. ನನಗೆ ಹೋಗ್ತಾ ಇದ್ದೀನಿ. ಏನ್ ಬೇಬಿ ನೀನು ಇಷ್ಟೆಲ್ಲ ಹೇಳಿದ್ರು ಮನೆ ಬಿಟ್ಟು ಹೋಗೋ ಮಾತಾಡ್ತಿರ್ತಿಯಲ್ಲ? ಬೇಬಿ, ನೀನು ನನ್ನ ಜೊತೆ ಇದ್ರೆ ನನಗೆ 100 ಆನೆ ಬಲ ಇದ್ದಾಗೆ. ನೀನು ದೂರ ಹೋದ್ರೆ ನಾನು ಏನು ಮಾಡೋಕ್ಕಾಗತ್ತೆ ಹೇಳು? ನಿನ್ನ ಸಂತೋಷಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಬೇಬಿ. ಪ್ಲೀಸ್ ನನ್ನ ಮಾತನ್ನು ನಂಬು. ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡ. ಬೇಕಾದ್ರೆ ನಿನ್ನ ಕಾಲು ಹಿಡ್ಕೋತೀನಿ. ಹರಿ ಪ್ಲೀಸ್, ಈ ತರ ಬಿಹೇವ್ ಮಾಡಬೇಡ. ನಂಗೆ ಮುಜುಗರ ಆಗತ್ತೆ. ನೀನು ನನ್ನ ಹೃದಯದಲ್ಲಿದ್ಯಾ, ಅಲ್ಲೇ ಸೇಫ್ ಆಗಿರ್ಬೇಕು. ಆಯ್ತು, ಇವತ್ತು ನಿನ್ನ ಪ್ರೀತಿಗೆ ಗೌರವ ಕೊಟ್ಟು ನೀನು ಹೇಳ್ದಾಗೆ ಮನೆ ಬಿಟ್ಟು ಹೋಗಲ್ಲ. ಆದ್ರೆ ಇನ್ 2 ದಿನ ಆದ್ಮೇಲೆ ಅವನು ಇಲ್ಲೇ ಇದ್ರೆ ನಿನಗೆ ಹೇಳ್ದೆ ಕೇಳದೆ ಹೋಗ್ತಾ ಇರ್ತೀನಿ. ಅದಕ್ಕೆ ಅವಕಾಶನೇ ಕೊಡಲ್ಲ ಬೇಬಿ. ಡೋಂಟ್ ವರಿ, ನೋಡ್ತಾ ಇರೋ, ಅವ್ನು ನಾನು ಹೊರಗೆ ಕಳಿಸ್ತೀನಿ. ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ವೆಂಕಿ, ಆದರೂ ನೀನು ಹರೀಶ್ ಅವ್ರ ಮೇಲೆ ಕೈ ಮಾಡಬಾರ್ದಿತ್ತು. ನಿನಗೆ ಯಾವತ್ತೂ ಇಷ್ಟೊಂದು ಕೋಪ ಬಂದೇ ಇಲ್ಲ. ಆದರೆ ಇವತ್ತು ಯಾಕೆ
ಅಷ್ಟೊಂದು ಕೋಪ ಮಾಡ್ಕೊಂಡೆ? ಅಪ್ಪ ಅಮ್ಮ ನೀನು ಮಾಡಿದ್ದು ಸರಿಯಾಗಿದೆ ವೆಂಕಿ. ಈ ಕೆಲಸನ ಅತ್ತೆ ಮಾವನೇ ಮಾಡಬೇಕಿತ್ತು. ಆದರೆ ಹೊಟ್ಟೆಲುಟ್ಟಿದ ಮಕ್ಕಳು ಅಂತ ವ್ಯಾಮೋಹದಿಂದ ಸುಮ್ಮನೆ ಇದ್ರು. ಹಾಗಂತ ನೀನೀಗ ಹೊಡೆದಿಯಲ್ಲ, ಅವ್ರಿಗೇನು ಬುದ್ಧಿ ಬರುತ್ತೆ ಅನ್ಕೋಬೇಡ ನೀನು. ಆದರೆ ನಿನ್ನ ಬಗ್ಗೆ ಒಂದು ಭಯ ಬರುತ್ತೆ. ಇಷ್ಟು ದಿನ ಅವರು ನೋಡಿದ್ರೆ ಹೆದರ್ಕೊಳ್ಳೋ ವೆಂಕಿನ ನೋಡ್ತಿದ್ರು, ಈಗ ಹೆದರ್ಸೋ ವೆಂಕಿನ ನೋಡ್ತಾರೆ. ಈ ಬದಲಾವಣೆ ಮೊದಲೇ ಬಂದಿದ್ರೆ ನೀವಿಬ್ರು ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದಕ್ಕೆ ಅತ್ತೆ ಮಾವನೇ ಉದಾಹರಣೆ. ಆದ್ರೂ ವೆಂಕಿ, ಅತ್ತೆ ಮಾವ ಇಲ್ಲಿ ಬರೋವರೆಗೂ ನಾನು ಇಲ್ಲಿಂದ ಎದ್ದೋಗಲ್ಲ ಅಂತ ಹೇಳ್ದಲ್ಲ, ಅದು ನನಗೆ ಸ್ಯಾನೆ ಇಷ್ಟ ಆಯ್ತು. ಇದ್ರಲ್ಲೇ ಗೊತ್ತಾಯ್ತದೆ ನಿನ್ಗೆ ಅತ್ತೆ ಮಾವನ ಮೇಲೆ ಸ್ಯಾನೆ ಪ್ರೀತಿ ಐತೆ ಅಂತ. ವೆಂಕಿ, ಅವರಿಬ್ರು ಹೋಗು ಅಂದ ತಕ್ಷಣ ನೀನು ಹೋಗ್ಬಿಡ್ತೀಯ ಅಂತ ನಂಗೂ ಭಯ ಆಯ್ತು. ಇಲ್ಲೇ ಇರ್ತೀನಿ ಅಂತ ಹಠ ಹಿಡ್ದಿಯಲ್ಲ, ನಂಗೆ ಖುಷಿ ಆಯ್ತು. ಒಳ್ಳೆ ಕೆಲಸ ಮಾಡಿದೆ. ಏನು ಮಾಡ್ತಿದ್ದೆ ಬಂಗಾರಿ? ಯಾವಾಗ ನೋಡು ನಿಮ್ಮ ಜೊತೆ ಆಟ ಆಡ್ಕೊಂಡಿದ್ರೆ ಬೇರೆ ಕೆಲಸದ ಕಡೆ ಗಮನ ಕೊಡಲ್ವಾ? ನನಗಿವಾಗ ಇವಳಿಗಿಂತ ಬೇರೆ ಯಾವುದು ಮುಖ್ಯವಾಗಿರೋ ಕೆಲಸನೇ ಇಲ್ಲ. ಇವಳ ಜೊತೆ ಹೊಂದ್ಕೊಳ್ಳೋದು ಈಗ ತುಂಬ ಅವಶ್ಯಕತೆ ಇದೆ ರವಿ. ಮಕ್ಳ ಜೊತೆ ಮಕ್ಕಳಾಗಿರೋದು ಏನು ಅನ್ನೋದು ನನಗಂತೂ ಇವಾಗ ಅರ್ಥ ಆಗ್ತಿದೆ. ಮಕ್ಕಳಲ್ಲಿ ಎಷ್ಟು ಮುಗ್ಧತೆ ಇರುತ್ತೆ ಅಲ್ವಾ? ಓ, ಇದು ಯಾಕೋ ಜಾಸ್ತಿ ಆಗ್ತಿದೆ. ಇದನ್ನು ಹೀಗೆ ಬಿಟ್ಟರೆ ನನಗೆ ತೊಂದರೆ ಆಗುತ್ತೆ. ಹೌದು ಬಂಗಾರಿ, ಮುಗ್ಧತೆ ಮಕ್ಕಳೆಲ್ಲ ಇರೋದು. ಖುಷಿ ಪುಟ್ಟ, ನೀವು ಬಾಲ್ ಹಿಡ್ಕೊಂಡು ಸ್ವಲ್ಪ ಹೊರಗೆ ಹೋಗಿ ಆಟ ಆಡ್ತೀಯಾ? ನಾನು ನಿಮ್ಮ ಮತ್ತೆ ಸ್ವಲ್ಪ ಮಾತಾಡೋದಿದೆ. ರವಿ, ಏನ್ ಮಾಡ್ತಿದ್ಯಾ ನೀನು? ಅವಳನ್ನ ಯಾಕೆ ಕಳಿಸ್ದೆ? ನಾನು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೆ ಅವಳ ಜೊತೆ ತಾನೆ. ಬಂಗಾರಿ, ಯಾರ್ದೋ ಮಗು ಮೇಲೆ ನೀನು ಇಷ್ಟೊಂದು ಪ್ರೀತಿ ಯಾಕೆ ತೋರಿಸ್ತಿದ್ಯಾ? ನೀನು ತಪ್ಪಾಗಿ ಮಾತಾಡ್ತಿದ್ಯಾ ರವಿ. ಅವಳು ಯಾರ್ದೋ ಮಗು ಅಲ್ಲ, ನನ್ನ ಅಣ್ಣನ ಮಗಳು. ಅವಳಿಗೆ ಅಪ್ಪ ಅಮ್ಮ ಇಲ್ಲದೆ ಇರೋದ್ರಿಂದ ಇವಾಗ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ? ಕರ್ತವ್ಯನೇ ಹೌದು ಬಂಗಾರಿ. ಆದರೆ ನೀನು ಅವಳ ಮೇಲೆ ಎಷ್ಟೇ ಪ್ರೀತಿ ತೋರಿಸಿದ್ರು ನೀನು ಅವಳ ತಾಯಿ ಆಗೋಕ್ಕೆ ಆಗಲ್ಲ.
ಅವಳು ನನ್ನ ತಾಯಿ ಅಂತ ಅಂದ್ಕೊಳ್ಳಲ್ಲ. ಯಾಕೆಂತಂದರೆ ಅವಳ ಮನಸ್ಸಲ್ಲಿರೋದು ಭಾವನಾ ಮಾತ್ರ. ಅದಕ್ಕೆ ತಾನೇ ನಾನು ಇಷ್ಟೆಲ್ಲ ಪ್ರಯತ್ನ ಪಡ್ತಿರೋದು. ನೋಡು, ಅವಳು ಇತ್ತೀಚೆಗೆ ನಾನು ಹೇಳ್ದಂಗೆ ಸ್ವಲ್ಪನಾದರೂ ಕೇಳ್ತಾಳೆ, ನನ್ನ ಜೊತೆ ಖುಷಿ ಖುಷಿಯಾಗಿ ಆಟ ಆಡ್ತಾಳೆ. ಹೀಗೆ ನಾನು ಅವಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರೆ ಖಂಡಿತ ಒಂದಲ್ಲ ಒಂದಿನ ಆ ಭಾವನನ ಮರ್ತು ಹೋಗ್ತಾಳೆ. ಚಾನ್ಸೇ ಇಲ್ಲ ಬಂಗಾರಿ. ಎಲ್ಲಿವರೆಗೂ ಭಾವನೆ ಇಲ್ಲಿಗೆ ಬಂದು ಹೋಗೋದು ಮಾಡ್ತಿರ್ತಾಳೋ ಅಲ್ಲಿವರೆಗೂ ಅವಳ ಮನಸ್ಸಿಂದ ಭಾವನಮ್ಮ ಅನ್ನೋದನ್ನ ತೆಗಿಯೋಕ್ಕಾಗಲ್ಲ. ಇನ್ನು ಅವಳಿಗೆ ತಾಯಿ ಆಗೋಕ್ಕಾಗಲ್ಲ. ಅದಕ್ಕೆ ಏನು? ಅದಕ್ಕೆ ನಮ್ಮದು ಒಂದು ಮಗು ಅಂತ ಮಾಡಿಕೊಂಡ್ರೆ ಈ ತೊಂದರೆನೇ ಇರಲ್ವಲ್ಲ. ಇನ್ನು ಆ ಮಗು ಮೇಲೆ ಎಷ್ಟು ಬೇಕಾದ್ರೂ ಪ್ರೀತಿ ತೋರಿಸ್ಬೋದು. ಆ ಮಗು ಬಾಯಿ ತುಂಬ ನಿನ್ನ ಅಮ್ಮ ಅಂತ ಕರೆದಾಗ ಅದು ಕೇಳೋಕ್ಕೆ ಎಷ್ಟು ಖುಷಿಯಾಗುತ್ತಲ್ವ. ಸದ್ಯಕ್ಕೆ ನನ್ನಲ್ಲಿ ಆ ರೀತಿಯಾದ ಯೋಚನೆಗಳು ಯಾವುದೂ ಇಲ್ಲ. ಅವಳನ್ನ ಹೊಲ್ಸ್ಕೊಳ್ಳೋದಷ್ಟೇ ನನಗೆ ತುಂಬ ಮುಖ್ಯ. ನೋಡು, ನೀನು ಸುಮ್ಮನೆ ಇಲ್ಲದೆ ಇರೋದೆಲ್ಲ ತಲೆ ಒಳಗಡೆ ತುಂಬಿಕೊಂಡು ನನಗೂ ತುಂಬಿ ನನಗೆ ಇರಿಟೇಟ್ ಮಾಡೋದಕ್ಕೆ ಬರಬೇಡ. ಖುಷಿ ಪುಟ್ಟ, ಬಂಗಾರಿ, ನೀ ಈ ಲೆವೆಲ್ಗೆ ಯೋಚನೆ ಮಾಡ್ತಿದ್ಯಾ ಅಂದರೆ ನಾನು ಇನ್ನೂ ಹುಷಾರಾಗಿರಬೇಕು. ಇವಳ ಕಡೆ ಗಮನ ಕೊಟ್ಟು ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಹಾಗೆ ಉಳ್ಕೊಂಡ್ರೆ ನಾನು ಅಂದ್ಕೊಂಡಿರೋದನ್ನ ಏನು ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ಇದಕ್ಕೊಂದು ಬ್ರೇಕ್ ಹಾಕಬೇಕು. ಬೆಟ್ಟವ ಚಂದಾಗಿದ್ಯಾ? ಓ ಸರತ್ತಪ್ಪ, ಸಂದಾಕಿದೀನಿ ಕಣಪ್ಪ. ನಿನ್ ಸಂದಾಕಿದೀಯೇ? ಹೂ ಕಣವ, ಒಂದ್ ಮಳ ಹೂವ ಕೊಡು. ಹಾ, ಕೊಟ್ಟೆ. ತಕೊಳಪ್ಪ. ಸರತ್ತಪ್ಪ, ಏನು ಬ್ಯಾಸರ ಮಾಡ್ಕೋಬೇಡ. ನಮ್ ಚಲ್ವಿಗೆ ಒಂದೇ ಒಂದ್ ಫೋನ್ ಮಾಡ್ಕೊಡ್ತೀಯೇ? ಹೂ ಕಣವ. ನಂಬರ್ ಹೇಳಮ್ಮ. ನಂಬರು 9 ಸರಿ ಕಣವ, ತಗೊಳವ. ನೀವ್ ಫೋನ ಮಾತಾಡ್ತಾರೆ, ನಾನು ದೇವಸ್ಥಾನಕ್ಕೆ ಹೋಗ್ಬರ್ತೀನಿ. ಸರಿ ಕಣಪ್ಪ. ಹಲೋ ಚಲ್ವಿ, ಏನವ ಫೋನ್ ಮಾಡ್ಲೇ ಇಲ್ಲ? ಅಲ್ಲಿ ಹೋದ್ಮೇಲೆ ಫೋನ್ ಮಾಡು ಅಂತ ಹೇಳಿದ್ದೆ, ನೀನ್ ಮಾಡ್ಲೇ ಇಲ್ವಲ್ಲ. ಅದಕ್ಕೆ ಸರತ್ತ ಬಂದಿದ್ದ ಹೂ ತಕೊಳಕ್ಕೆ ಅಂತ. ಆ ಹುಡ್ಗ ಫೋನ್ ಮಾಡ್ಕೊಟ್ಟ ಕಣವ. ಏನಾಯ್ತು ಅಲ್ಲಿ? ಅವ್ವ, ಇಲ್ಲಿ ಮನೆ 2 ಭಾಗ ಆಗದೆ. ಅತ್ತೆ ಮಾವ ಇಬ್ರು ಬೇಜಾರ್ ಮಾಡ್ಕೊಂಡು ಕುಂಭಮೇಳ ಯಾತ್ರೆಗೆ ಹೋಗೋರೆ. ಪಾಪ ಕಣವ, ಮಕ್ಕಳ ಜೊತೆ ಸುಖವಾಗಿರೋ ಸಮಯದಲ್ಲಿ ಇವ್ರು ಹಿಂಗ್ ಮಾಡ್ಕೊಂಡ್ರೆ ಯಾರಕ್ ತಾನೇ ದುಃಖ ಆಗಕ್ಕಿಲ್ಲ ಹೇಳು? ಯೋಚನೆ ಮಾಡ್ಬೇಡ ಕಣವ. ಗಂಗೆಯಲ್ಲಿ ಸ್ನಾನ ಮಾಡಕ್ ಹೋಗಿದ್ದಾರೆ ಅಂದ್ಮೇಕೆ ಎಲ್ಲ ಒಳ್ಳೇದಾಯ್ತದೆ. ಎಲ್ಲಾ ಪಾಪಗಳು ತೊಳೆಯೋ ಗಂಗೆ ಇವ್ರ ಕೆಟ್ಟ ಬುದ್ಧಿನೂ ತೊಳಿತಾಳೆ ಕಣವ. ಈಗ ವೆಂಕಿ ಎಲ್ಲವನೇ ವೆಂಕಿ ಒಳಗಡೆ ಅದನ್ ಕಣವ. ಈ ವಿಷಯ ಎಲ್ಲ ಕೇಳಿದ್ಮೇಲೆ ಅತ್ತೆ ಮಾವನ್ ನೆನ್ಸ್ಕೊಂಡು ಎಷ್ಟು ಗೋಳಾಡ್ತಾವನೆ ಗೊತ್ತಾ? ಅವನನ್ನ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ ಚಲ್ವಿ. ಚಲ್ವಿ, ವೆಂಕಿ ಅವ್ರ ಜೊತೆ ಬದುಕಕ್ಕಾಗದೆ ದೂರ ಇದ್ರುವೆ ಅವ್ರ ಕಷ್ಟಕ್ಕಾಗಕ್ಕಾಗದೆ ಎಷ್ಟು ನರಳಾಡ್ತಾ ಇದ್ದಾನೆ ಅಂತ ಅವನ್ ಮಾತಲ್ಲೇ ಗೊತ್ತಾಯ್ತದೆ ಕಣವ. ನೀವ್ ಅಲ್ಲಿ ಹೋಗಿದ್ದಕ್ಕೆ ಅವ್ರ ತಮ್ಮಂದ್ರು ಏನು ಅನ್ಲಿಲ್ವೇ? ಅಂದೇ ಇರ್ತಾರೇನವಾ? ಅವರು ವೆಂಕಿ ನೋಡಿದ ತಕ್ಷಣ ಕೋಪದಿಂದ ಮನೆಯಿಂದ ಈಚೆ ಹಾಕಕ್ ಬಂದ್ಬಿಟ್ರು. ಆದ್ರೆ ವೆಂಕಿಗೆ ಅದೆಲ್ಲಿತ್ತೋ ಕೋಪ, ಏನ್ ಮಾಡ್ದ ಗೊತ್ತಾ? ಇವನಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ನಮ್ ವೆಂಕಿಗೆ ಇಷ್ಟೊಂದು ಕೋಪ ಬಂದಿದೆ ಅಂತಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ ಕಣವ. ನಮಗೂ ಅಷ್ಟೇ ಕಣವ. ಆದ್ರೆ ವೆಂಕಿ ಇನ್ನೂ ಜಾಸ್ತಿ ಕೋಪ ಮಾಡ್ಕೊಂಡು ಅತ್ತೆ ಮಾವ ಇಲ್ಲಿಗೆ ಬರೋ ಗಂಟ ನಾನಂತೂ ಇಲ್ಲಿಂದ ಈಚೆ ಹೋಗಕ್ಕಿಲ್ಲ ಅಂತ ಅಂದ. ಅವಾಗ ಅವ್ರಿಬ್ರು ಬಾಯಿ ಮುಚ್ಕೊಂಡು ಹೋದ್ರು. ನೋಡವ್ವ, ಸಮುದ್ರ ಶಾಂತವಾಗಿದೆ ಅಂದ್ರೆ ಮುಂದೊಂದಿನ ಪ್ರಳಯ ಆಗೋ ಸೂಚನೆ ಇದೆ ಅಂತ ಅರ್ಥ. ಯಾವತ್ತು ಅವ್ರಿಗೆ ಎದುರು ಮಾತಾಡಿದಿರೋಂತಹ ವೆಂಕಿ ಇವತ್ತು ಎದುರು ಮಾತಾಡಿದ್ದಾರೆ ಅಂದ್ಮೇಕೆ ಅವರು ನೋಡ್ಕೊಂಡು ಸುಮ್ಮನೆ ಇರಕ್ಕಿಲ್ಲ ಕಣವ್ವ.
ಏನಾದ್ರೂ ಒಂದು ಕಿತಾಪತಿ ಮಾಡಕ್ಕೆ ಕಾಯ್ತಾ ಇರ್ತಾರೆ. ವೆಂಕಿ ನಾವು ಹೊಸಿ ಹುಷಾರಾಗಿ ನೋಡ್ಕೊಳವ. ಸರಿ ಕಣವ, ವೆಂಕಿ ನಾನು ನೋಡ್ಕೋತೀನಿ. ಅಲ್ಲಿ ನೀನು ಹುಷಾರು. ಚೋಟುನ ಮನೇಲೇ ಇರಕ್ಕೆ ಹೇಳು. ನಾವು ಎಷ್ಟು ಬೇಗ ಆಯ್ತದೋ ಅಷ್ಟು ಬೇಗ ಬಂದ್ಬಿಡ್ತೀವಿ. ಸರಿ ಕಣವ.